ದೇಶದ ಎಲ್ಲ ರಾಜಕೀಯ ಪಕ್ಷಗಳಿಗೂ ಖುಷಿ ತಂದಿರುವಂತಹ ವಿಚಾರ. ಈ ಬಾರಿ 400 ಪಾರ್ ಅಂತ ಮೋದಿ ಹೇಳಿದ ತಕ್ಷಣ ಕಾರ್ಯಕರ್ತರಲ್ಲಿ ಒಂದು ರೀತಿಯ ಉತ್ಸಾಹ ಬಂತು. ಆದರೆ ಫಲಿತಾಂಶ ಬಂದಾಗ ಬಹಳ ನಿರಾಸೆ ಆಯಿತು. ಈ ಬಾರಿ 100ರ ಹತ್ತಿರ ಬಂದಿದೆ. ತಾನು ಮತ್ತೆ ತನ್ನ ರಾಜಕೀಯ ನೆಲೆಗಟ್ಟನ್ನ ಕಂಡುಕೊಂಡೆ ಅನ್ನುವಂತ ಒಂದು ಖುಷಿ. ಬಿಜೆಪಿ ವಿರುದ್ಧ ನಾವು ಸೇಡು ತೀರಿಸಿಕೊಂಡಿದ್ದೇವೆ, ಒಂದೂ ಸ್ಥಾನವನ್ನು ಕೊಟ್ಟಿಲ್ಲ ಅನ್ನುವಂತ ಖುಷಿ ದೇಶದ ಚುನಾವಣಾ ಆಯೋಗ ಅತ್ಯಂತ ಖುಷಿಯಾಗಿದೆ. ಸ್ನೇಹಿತರೆ ನಮಸ್ಕಾರ, ನಾನು KVN ಸ್ವಾಮಿ, ಹೊಸದಿಗಂತ ಡಿಜಿಟಲ್ ಚಾನೆಲ್ನ ಕಾರ್ಯಕಾರಿ ಸಂಪಾದಕ. ನಾನಿವತ್ತು ಖುಷಿಯಾದಂತಹ ಒಂದು ವಿಚಾರವನ್ನು ನಿಮ್ಮ ಜೊತೆ ಹಂಚ್ಕೊಳ್ಳೋಕೆ ಬಂದಿದ್ದೇನೆ. ಅದು ನನಗೆ ನಿಮಗೆ ಖುಷಿ ತರುತ್ತೋ ಇಲ್ಲವೋ ನನಗೆ ಗೊತ್ತಿಲ್ಲ, ಆದರೆ ದೇಶದ ಎಲ್ಲ ರಾಜಕೀಯ ಪಕ್ಷಗಳಿಗೂ ಖುಷಿ ತಂದಿರುವಂಥ ವಿಚಾರ ಏನು ಗೊತ್ತಾ? 2024ರ ಲೋಕಸಭಾ ಚುನಾವಣೆಯ ಫಲಿತಾಂಶ ಬಹುಶಃ ನನ್ನ ವೃತ್ತಿ ಜೀವನದಲ್ಲಿ ಅಥವಾ ನನಗೆ ಬುದ್ಧಿ ಬಂದಾರದಿಂದ ನೋಡಿರೋ ಹಾಗೆ ಯಾವುದೇ ಒಂದು ಚುನಾವಣೆಯ ಫಲಿತಾಂಶ ಅಧಿಕಾರಸ್ಥರಿಗೆ, ವಿರೋಧ ಪಕ್ಷಗಳಿಗೆ, ಎಲ್ಲರಿಗೂ ಖುಷಿ ತಂದಿರುವಂಥ ಫಲಿತಾಂಶ ಇದ್ದರೆ ಅದು 2024ರ ಫಲಿತಾಂಶ. ಇಂಥ ಸನ್ನಿವೇಶವನ್ನು ಬಹುಶಃ ನಾನಂತೂ ಹಿಂದೆ ನೋಡಿಲ್ಲ. ಹೇಗೆ ಎಲ್ಲರಿಗೂ ಖುಷಿ ಪಡುವಂಥ ಫಲಿತಾಂಶ? ನಾನು ಒಂದೊಂದಾಗಿ ಹೇಳ್ತಾ ಹೋಗ್ತಾನೆ. ಮೊದಲನೇದಾಗಿ BJP. ಈ ಬಾರಿ 400 ಪಾರ್ ಅಂತ ಮೋದಿ ಹೇಳಿದ ತಕ್ಷಣ ಕಾರ್ಯಕರ್ತರಲ್ಲಿ ಒಂದು ರೀತಿಯ ಉತ್ಸಾಹ ಬಂತು. ಮತದಾರರಲ್ಲಿ ಮೋದಿಯ ಬಗ್ಗೆ ಇದ್ದಂತಹ ಒಂದು ಅಭಿಮಾನ ಜಾಸ್ತಿ ಆಯಿತು. ಸೊ ಈ ಬಾರಿ 400 ದಾಟುತ್ತೆ ಅನ್ನುವಂತಹ ಒಂದು ಹುಮ್ಮಸ್ಸಿನಲ್ಲಿ ಮತಗಟ್ಟೆಗೆ ಹೋದರು, ಮತ ಹಾಕಿದ್ರು, ಬಂದರು. ಆದರೆ ಫಲಿತಾಂಶ ಬಂದಾಗ ಬಹಳ ನಿರಾಸೆ ಆಯಿತು, ಆಘಾತವೂ ಆಯಿತು. 400 ಇರಲಿ, 300 ಕೂಡ ದಾಟಲಿಕ್ಕಾಗಲಿಲ್ಲ. 300 ಬೇಡ, BJP ಏಕಾಂಗಿಯಾಗಿ 272 ಕೂಡ ದಾಟಲಿಕ್ಕಾಗಲಿಲ್ಲ. BJP ಅಭಿಮಾನಿಗಳಿಗೆ, ಕಾರ್ಯಕರ್ತರಿಗೆ, BJP ಮತದಾರರಿಗೆ ಮತ್ತು BJP ನಾಯಕರಿಗೆ ಎಲ್ಲರಿಗೂ ಒಂದು ರೀತಿಯ ಆರಂಭಿಕ ಆಘಾತ ಆಯಿತು. ಅದಾದ ನಂತರದಲ್ಲಿ ಈ ಆಘಾತ ನಮಗ್ಯಾಕೆ ಆಗಬೇಕು, ಮತ್ತೆ ಪ್ರಧಾನಿಯಾಗಿ ಮೋದಿಯೇ ಮುಂದುವರಿತಾರಲ್ಲ ಅನ್ನುವಂಥದ್ದು ಖಚಿತವಾದಾಗ ಸಂಜೆ ಹೊತ್ತಿಗೆ BJPಯ ಎಲ್ಲ ಕಾರ್ಯಕರ್ತರು ಸಂಭ್ರಮಾಚರಣೆಯಲ್ಲಿ ತಮ್ಮನ್ನು ತಾವು ಮನಸ್ಪೂರ್ವಕವಾಗಿ ತೊಡಗಿಸಿಕೊಂಡ್ರು. ದೆಹಲಿಯ BJP ಕಾರ್ಯಾಲಯದಲ್ಲಿ ನಡೆದಂತಹ ಸಂಭ್ರಮಾಚರಣೆಯಲ್ಲಿ ಮೋದಿ, ನಡ್ಡಾ, ಅಮಿತ್ ಶಾ, ರಾಜನಾಥ್ ಸಿಂಗ್ ಎಲ್ಲರೂ ಇದ್ದರು. ಸೊ BJPಗೆ ಅಂತಿಮವಾಗಿ ಈ ಫಲಿತಾಂಶ ಖುಷಿ ಕೊಡ್ತು. ಕಾಂಗ್ರೆಸ್ಗೂ ಕೂಡ ಈ ಫಲಿತಾಂಶ ಖುಷಿ ಕೊಟ್ಟಿದೆ. 40-50ರ ಆಸುಪಾಸಿನಲ್ಲಿದ್ದಂತಹ ಕಾಂಗ್ರೆಸ್ ಸ್ಥಾನಗಳ ಸಂಖ್ಯೆ ಕಳೆದ 2 ಚುನಾವಣೆಗಳಲ್ಲಿ ಈ ಬಾರಿ 100ರ ಹತ್ತಿರ ಬಂದಿದೆ. 99 ಸ್ಥಾನಗಳನ್ನು ಗಳಿಸಿದೆ. ಇಟ್ಸ್ ಎ ಹ್ಯೂಜ್ ವಿಕ್ಟ್ರಿ ಫಾರ್ ಕಾಂಗ್ರೆಸ್. ಇದೇ ಖುಷಿಯಲ್ಲಿ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಮತ್ತು ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಪ್ರೆಸ್ ಮೀಟ್ ಮಾಡಿದರು. ತಮ್ಮ ಪಕ್ಷದ ಸಾಧನೆಯನ್ನು ಬಹಳವಾಗಿ ಹೊಗಳಿದ್ರು. ತಮ್ಮ ಬೆನ್ನನ್ನು ತಾವೇ ತಟ್ಕೊಂಡ್ರು, ಖುಷಿಪಟ್ಟರು. ನಾವು ಕೂಡ ಸರ್ಕಾರ ರಚನೆ ಮಾಡುವ ನಿಟ್ಟಿನಲ್ಲಿ ಪ್ರಯತ್ನ ಯಾಕೆ ಪಡಬಾರದು ಅನ್ನುವಂಥ ಒಂದು ಆಸೆ ಕೂಡ ಅವರ ಮನಸ್ಸಲ್ಲಿ ಇದ್ದಾಗಿತ್ತು. ಹಾಗಾಗಿ ನಾವು BJPಯ ಬಲವನ್ನು ಕುಗ್ಗಿಸಿದ್ದೇವೆ ಅನ್ನುವಂಥ ಖುಷಿ ಕಾಂಗ್ರೆಸ್ ನಾಯಕರಲ್ಲಿ ಕಂಡುಬಂತು, ಕಾಂಗ್ರೆಸ್ನ ಕಾರ್ಯಕರ್ತರಲ್ಲೂ ಕಂಡುಬಂತು. ಹಾಗಾಗಿ ಕಾಂಗ್ರೆಸ್ಸಿಗೂ ಖುಷಿ. ಇನ್ನು ಅಖಿಲೇಶ್ ಯಾದವರ ಸಮಾಜವಾದಿ ಪಕ್ಷ ಬಹುಶಃ ಇಡೀ ದೇಶದ ಫಲಿತಾಂಶದ ವಿಚಾರದಲ್ಲಿ ಅತ್ಯಂತ ಆಘಾತ ಮತ್ತು ಅನಿರೀಕ್ಷಿತ ಫಲಿತಾಂಶ ಅಂತಂದರೆ ಉತ್ತರ ಪ್ರದೇಶದ ಫಲಿತಾಂಶ. ಸಮಾಜವಾದಿ ಪಕ್ಷಕ್ಕೆ ತಾನು ಮತ್ತೆ ತನ್ನ ರಾಜಕೀಯ ನೆಲೆಗಟ್ಟನ್ನು ಕಂಡುಕೊಂಡೆ ಅನ್ನುವಂಥ ಒಂದು ಖುಷಿ, ಮತ್ತು BJPಯನ್ನು ಕಟ್ಟಿ ಹಾಕ್ತೆ, BJPಯ ಬಲವನ್ನು ಕುಗ್ಗಿಸಿದೆ ಅನ್ನುವಂಥ ಖುಷಿ. ಸಮಾಜವಾದಿ ಪಕ್ಷ ಕೂಡ ಈ ಫಲಿತಾಂಶದಿಂದ ಖುಷಿ ಪಡ್ತಾ ಇದೆ. ಇನ್ನು ಪಶ್ಚಿಮ ಬಂಗಾಳದಲ್ಲಿ ಬಹುತೇಕ ಎಕ್ಸಿಟ್ ಪೋಲ್ಗಳು ಹೇಳಿದ್ದು BJP ಈ ಬಾರಿ ಅತ್ಯಂತ ಹೆಚ್ಚು ಸ್ಥಾನಗಳನ್ನು ಗಳಿಸುತ್ತೆ ಪಶ್ಚಿಮ ಬಂಗಾಳದಲ್ಲಿ ಅಂತ. ಆದರೆ ಅದಕ್ಕೆ ವಿರುದ್ಧವಾಗಿ TMC ಅಲ್ಲಿ BJPಯ ಎಲ್ಲ ನಿರೀಕ್ಷೆಗಳನ್ನು ಹುಸಿ ಮಾಡಿತು. ಹಾಗಾಗಿ ಅದಾದ ನಂತರದಲ್ಲಿ ಮಮತಾ ಬ್ಯಾನರ್ಜಿ ಕೂಡ ಒಂದು ಹೇಳಿಕೆಯನ್ನು ಕೊಟ್ಟರು. BJP ವಿರುದ್ಧ ನಾವು ಸೇಡು ತೀರಿಸಿಕೊಂಡಿದ್ದೇವೆ, BJPಯ ಸ್ಥಾನ ಪಶ್ಚಿಮ ಬಂಗಾಳದಲ್ಲಿ ಏನು ಅನ್ನೋದನ್ನು ಅದು ಅರ್ಥಕೋಬೇಕು, ಪ್ರಧಾನಿ ನರೇಂದ್ರ ಮೋದಿ ರಾಜೀನಾಮೆ ಕೊಡಬೇಕು ಅನ್ನುವಂಥ ಮಾತನ್ನು ಮಮತಾ ಬ್ಯಾನರ್ಜಿ ಹೇಳಿದರು. ಹಾಗಾಗಿ ಈ ಫಲಿತಾಂಶದಿಂದ ಮಮತಾ ಬ್ಯಾನರ್ಜಿಯವರ TMC ಕೂಡ ಖುಷಿಯಾಗಿದೆ. ಇನ್ನು ದಕ್ಷಿಣಕ್ಕೆ ಬಂದರೆ DMK, ಸ್ಟಾಲಿನ್ ಅವರ ದ್ರಾವಿಡ ಮುನ್ನೇತ್ರ ಕಳಗಂ ಅಷ್ಟೂ ಸ್ಥಾನಗಳನ್ನು ತನ್ನ ಮೈತ್ರಿ ಕೂಟಕ್ಕೆ DMK ಪಡ್ಕೊಂಡಿದೆ. 39ಕ್ಕೆ 39. BJPಗೆ ಒಂದೂ ಸ್ಥಾನವನ್ನು ಕೊಟ್ಟಿಲ್ಲ ಅನ್ನುವಂಥ ಖುಷಿ DMKದು. ಎಲ್ಲ ಸ್ಥಾನಗಳನ್ನು ತಾವೇ ಪಡೆದಿದ್ದೇವೆ ಅನ್ನುವಂಥ ಖುಷಿ DMKದು.
ಹಾಗಾಗಿ ಲೋಕಸಭಾ ಚುನಾವಣೆಯ ಈ ಫಲಿತಾಂಶದಿಂದ DMK ಕೂಡ ಖುಷಿಯಾಗಿದೆ. ಇನ್ನು ಮಹಾರಾಷ್ಟ್ರದಲ್ಲಿರುವಂತಹ ಮಹಾ ವಿಕಾಸ್ ಆಘಾದಿ, ಒಂದು ವರ್ಷದ ಹಿಂದೆ ಛಿದ್ರವಾಗಿದ್ದಂತಹ ಮಹಾ ವಿಕಾಸ್ ಆಘಾದಿ ಇವತ್ತು ಒಂದಾಗಿ BJP ಹಾಗೂ ಶಿವಸೇನೆ ಶಿಂಧೆ ಮೈತ್ರಿಕೂಟವನ್ನು ಸೋಲಿಸೋದರಲ್ಲಿ ಯಶಸ್ವಿಯಾಗಿದೆ. ಕಾಂಗ್ರೆಸ್ಸಲ್ಲಿ ಮತ್ತೆ ಏಕೈಕ ದೊಡ್ಡ ಪಕ್ಷವಾಗಿ NCP ಹಾಗೂ ಶಿವಸೇನೆ ಎಲ್ಲ ಶಾಸಕರು ತಮ್ಮಿಂದ ಹೋದರೂ ಕೂಡ ಶರದ್ ಪವಾರ್ ಮತ್ತು ಉದ್ಧವ್ ಠಾಕ್ರೆ ಅವರ ಪಕ್ಷ ತಮ್ಮ ನಿರೀಕ್ಷೆಗೆ ತಕ್ಕಂತೆ ಅಥವಾ ನಿರೀಕ್ಷೆಯನ್ನು ಮೀರಿ ಹೆಚ್ಚು ಸ್ಥಾನಗಳನ್ನು ಗಳಿಸಿದೆ. ಹಾಗಾಗಿ ಮಹಾರಾಷ್ಟ್ರದಲ್ಲಿ ಕೂಡ ಮಹಾರಾಷ್ಟ್ರ ವಿಕಾಸ್ ಆಘಾದಿ ಈ ಫಲಿತಾಂಶದಿಂದ ಖುಷಿಯಾಗಿದೆ. ಇದೆಲ್ಲದರ ಜೊತೆಗೆ ಇದೆಲ್ಲವನ್ನೂ ಮೀರಿ ದೇಶದ ಚುನಾವಣಾ ಆಯೋಗ ಅತ್ಯಂತ ಖುಷಿಯಾಗಿದೆ ಸ್ನೇಹಿತರೆ. ಯಾಕಂದರೆ ಈ ಬಾರಿಯ ಚುನಾವಣೆಯ ಫಲಿತಾಂಶ ಬಂದ ನಂತರದಲ್ಲಿ EVM ಮೇಲೆ ಯಾವುದೇ ಆರೋಪ ಬರಲಿಲ್ಲ. ಚುನಾವಣಾ ಆಯೋಗ ಏನೋ ಮಸಲತ್ತು ಮಾಡಿದೆ ಅನ್ನುವಂಥ ಯಾವುದೇ ಆರೋಪ ಬರಲಿಲ್ಲ. ಸೊ ಚುನಾವಣಾ ಯಶಸ್ವಿಯಾಗಿ ನಡೆದಿದೆ ಅನ್ನುವಂಥ ಮನಸ್ಥಿತಿ ಎಲ್ಲ ರಾಜಕೀಯ ಪಕ್ಷಗಳಲ್ಲೂ ಕಂಡುಬಂತು. ಹಾಗಾಗಿ ಚುನಾವಣಾ ಆಯೋಗ ಕೂಡ ಈ ಬಾರಿ ಈ ಫಲಿತಾಂಶದಿಂದ ಬಹಳ ಖುಷಿಯಾಗಿದೆ. ಜೊತೆಗೆ ಮತದಾರರು ಖುಷಿಯಾಗಿದ್ದಾರೆ. ಯಾಕೆ ಗೊತ್ತಾ? ತಾವು ಆರಿಸಿದ ಪಕ್ಷ ಖುಷಿಯಾಗಿದೆ ಅಂತಂದರೆ ಮತದಾರರು ತಾವು ಖುಷಿಯಾಗುವುದು ಸಹಜ. ಹಾಗಾಗಿ ಇತ್ತೀಚಿನ ವರ್ಷಗಳಲ್ಲಿ ಅಥವಾ ಇತ್ತೀಚಿನ ದಶಕಗಳಲ್ಲಿ ಬಹುಶಃ ಆಡಳಿತ ಪಕ್ಷ, ವಿರೋಧ ಪಕ್ಷಗಳು, ಅದು ವಿರೋಧ ಪಕ್ಷಗಳು ಒಂದಲ್ಲ ಎರಡಲ್ಲ, ಹಲವಾರು ವಿರೋಧ ಪಕ್ಷಗಳು ಎಲ್ಲರಿಗೂ ಖುಷಿ ತಂದಂತಹ ಏಕೈಕ ಫಲಿತಾಂಶ ಅಂತಂದರೆ 2024ರ ಲೋಕಸಭಾ ಚುನಾವಣೆಯ ಈ ಫಲಿತಾಂಶ.